Hi everyone, welcome to Eco Learning Classes. This is Professor Geeta Mahesh. Dear students, today we will be discussing with respect to fit a straight line trend and estimate production for 2011. ಕೊಟ್ಟಿರೋಂಥ ಡೇಟಾನ ಯೂಸ್ ಮಾಡಿ ನಾವು ಸ್ಟ್ರೈಟ್ ಲೈನ್ನ ಫಿಟ್ ಮಾಡಬೇಕಾಗಿರುತ್ತೆ. ಸೊ ಸ್ಟ್ರೈಟ್ ಲೈನ್ ಈಕ್ವೇಷನ್ ಏನಿದೆ ಅಂತಂದರೆ y equals a plus bx. A and b are constants. X is a independent variable and y is a dependent variable. To find out a and b constant values ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಾವು ನಾರ್ಮಲ್ ಈಕ್ವೇಷನ್ಸ್ ನ ಯೂಸ್ ಮಾಡಬೇಕಾಗತ್ತೆ. ಸೊ ನಾರ್ಮಲ್ ಈಕ್ವೇಷನ್ಸ್ ನ ನೀವು ಡಿರೈವ್ ಮಾಡಬೇಕಂದ್ರೆ ಫಸ್ಟ್ ವಿ ನೀಡ್ ಟು ಮಲ್ಟಿಪ್ಲೈ ಸಿಗ್ಮಾ. ಸಿಗ್ಮಾನ ನಾವು ಲೀನಿಯರ್ ಈಕ್ವೇಷನ್ ಏನಿದೆ ಅದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈಕ್ವೇಷನ್ 2 ನ ಫಾರ್ಮುಲೇಟ್ ಮಾಡ್ಬೋದು. ದಟ್ ಈಸ್ ಸಿಗ್ಮಾ y ಈಕ್ವಲ್ಸ್ NA ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಈಕ್ವೇಷನ್ ನೋಡಿದ್ದೆ ಆದರೆ ಸಿಗ್ಮಾ ಎಕ್ಸ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಸಿಗ್ಮಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಸಿಗ್ಮಾ ಎಕ್ಸ್ ಪ್ಲಸ್ ಬಿ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಸಿಗುತ್ತೆ. ಸೊ ಇಲ್ಲಿ ನೀವು ಲೆಟ್ ಅಸ್ ಅಸ್ಯೂಮ್ ಓಕೆ ಲೆಟ್ ಸಿಗ್ಮಾ ಎಕ್ಸ್ ಈಕ್ವಲ್ ಟು 0 ಆಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಷನ್ 2 ಏನಾಗುತ್ತೆ ಅಂದರೆ ಸಿಗ್ಮಾ ವೈ ಈಕ್ವಲ್ಸ್ ಎನ್ ಎ ಪ್ಲಸ್ ಬಿ ಇಂಟು 0 ಅಲ್ವಾ. ಸೊ ಲೆಫ್ಟ್ ಔಟ್ ಏನು ಸಿಗುತ್ತೆ ನಮಗೆ, ಸಿಗ್ಮಾ ವೈ ಈಕ್ವಲ್ಸ್ ಎನ್ ಎ. ಸೊ ಫ್ರಮ್ ದಿಸ್ ಈಕ್ವೇಷನ್ okay you can take it as equation 4. From equation 4 you can write a equals sigma y divided by n. In similar manner from equation 3 if you substitute sigma x is equal to 0 then you are going to get an equation like sigma xy is equal to a into 0 plus b sigma x square. So again you can proceed the derivation. ಆಗ ನಮಗೆ ಸಿಗುವಂಥದ್ದು sigma xy equals b sigma x square. Then how will you find out b? b equals sigma xy divided by sigma x square. ಇಲ್ಲಿ ನೀವು ನೋಡ್ಬೋದು n ಅಂದರೆ ಏನು, ನಂಬರ್ ಆಫ್ ಅಬ್ಸರ್ವೇಷನ್ಸ್. ಯು ಕ್ಯಾನ್ ಕೌಂಟ್ 1 2 3 4 5 6 7. ಸೊ ದೇರ್ ಆರ್ 7 ಅಬ್ಸರ್ವೇಷನ್. ಸೊ n is equal to 7 ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಸೊ ಲೀನಿಯರ್ ಈಕ್ವೇಷನ್ ಮತ್ತು ನಮಗೆ ಇರುವಂಥ ನಾರ್ಮಲ್ ಈಕ್ವೇಷನ್ನ ನಾವು ಯೂಸ್ ಮಾಡಿಕೊಂಡು ನಾವು ಸ್ಟ್ರೈಟ್ ಲೈನ್ ಏನಿದೆ ಸ್ಟ್ರೈಟ್ ಲೈನ್ ಟ್ರೆಂಡನ್ನು ನಾವು ಎಸ್ಟಿಮೇಟ್ ಮಾಡಿ ನಾವು ಎಸ್ಟಿಮೇಟ್ ಮಾಡ್ಬೋದು. ಯಾವುದು, ಪ್ರೊಡಕ್ಷನ್ ಫಾರ್ 2011 ಅಂತಲೇ ನಾವು ಹೇಳ್ಬೋದು. ಸೊ ನಿಮಗೆ ಗೊತ್ತಿದೆ n ಈಸ್ ನಥಿಂಗ್ ಬಟ್ ಅ ನಂಬರ್ ಆಫ್ ಇಯರ್ಸ್ ಫಾರ್ ವಿಚ್ ವಿ ನೀಡ್ ಟು ಫಾರ್ ವಿಚ್ ದ ಡೇಟಾ ಆರ್ ಗಿವನ್. ಸೊ n ಈಸ್ ನಥಿಂಗ್ ಬಟ್ ಅ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತಲೇ ನಾವು ಹೇಳ್ಬೋದು. ಹಾಗಾದರೆ ಹೌ ಟು ಫೈಂಡ್ ಔಟ್ a is nothing but a sigma y divided by n. How will you find out b? Sigma xy divided by sigma x square. ಸೊ ಈ ರೀತಿಯಾಗಿ ನಾವು a ಮತ್ತು b ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬಹುದು. ಡಿಯರ್ ಸ್ಟೂಡೆಂಟ್ಸ್, ನಮಗೆಲ್ಲ ಗೊತ್ತಿದೆ ಲೀನಿಯರ್ ಈಕ್ವೇಷನ್ y ಈಕ್ವಲ್ಸ್ a ಪ್ಲಸ್ ಬಿ ಎಕ್ಸ್ ಆಲ್ರೆಡಿ ನಾವು ಈಗ ಡಿಸ್ಕಸ್ ಮಾಡಿದ್ದೀವಿ. ಸೊ ಎ ಮತ್ತು ಬಿ ಹೇಗೆ ಕಂಡುಹಿಡಿಯೋದು, ಆ ಈಕ್ವೇಷನ್ ನಮಗೆ ಸಿಕ್ಕಾಯಿತು. ಈಗ ನಾವು ಎಕ್ಸ್ ವ್ಯಾಲ್ಯೂಸ್ನ ಅಲಾಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಹಾಗಾಗಿ ನಮಗೆ ಕೊಟ್ಟಿರೋಂಥ ಅಬ್ಸರ್ವೇಷನ್ನು ಈವನ್ನ ಆಡ ಅಂತ ನೀವು ಚೆಕ್ ಮಾಡಬೇಕಾಗತ್ತೆ. ಸೊ ನಂಬರ್ ಆಫ್ ಇಯರ್ಸ್ ನೀವು ಕೌಂಟ್ ಮಾಡಿದ್ದೆ ಆದರೆ ನಂಬರ್ ಆಫ್ ಅಬ್ಸರ್ವೇಷನ್ ನಮಗೆ 7 ಸಿಗುತ್ತೆ. ಅಂದರೆ ನಂಬರ್ ಆಫ್ ಅಬ್ಸರ್ವೇಷನ್ ಈಸ್ ಈಕ್ವಲ್ ಟು 7. ಹಾಗಾಗಿ ಇಲ್ಲಿ ಮಿಡಲ್ ಮೋಸ್ಟ್ ಇಯರ್ನ ನಾವು ಚೂಸ್ ಮಾಡಿ ಅದಕ್ಕೆ ನಾವು ಎಕ್ಸ್ ವ್ಯಾಲ್ಯೂ 0 ಅಂತ ನಾವು ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ 0 ಅಂತ ನಾವು ಅಲಾಟ್ ಮಾಡ್ತಾ ಇದ್ವಿ. ಅದು ಆದಮೇಲೆ ಸಕ್ಸಸಿವ್ ಇಯರ್ಸ್ಗೆ ನಾವು ಪಾಸಿಟಿವ್ ವ್ಯಾಲ್ಯೂ ಕೊಡ್ತೀವಿ. ದ ಪ್ರಿಸೀಡಿಂಗ್ ಇಯರ್ಸ್ ಏನಿದೆ ಅದಕ್ಕೆ ನಾವು ಮೈನಸ್ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೊಳ್ತಾ ಅಥವಾ ಅಸೈನ್ ಮಾಡ್ತಾ ಹೋಗ್ತೀವಿ. ಈಗ 0 ತೊಗೊಂಡಿದ್ದೀವಿ. 2004ಗೆ -1, 2003ಗೆ -2, 2002ಗೆ
-3 ಈ ರೀತಿಯಾಗಿ ನೀವು ಅಲಾಟ್ ಮಾಡಬೇಕಾಗಿರುತ್ತೆ. ಹಾಗೆ ಆಫ್ಟರ್ 2005 ನಾವು ಪಾಸಿಟಿವ್ ವ್ಯಾಲ್ಯೂಸ್ನ ತೊಗೊಳ್ತಾ ಹೋಗ್ತೀವಿ. ಅದು ದಟ್ ಈಸ್ 2006ಗೆ 1, 2007ಗೆ 2, 2008ಗೆ 3 ಈ ರೀತಿಯಾಗಿ ನಾವು ಅಸೈನ್ ಮಾಡಬೇಕಾಗತ್ತೆ. ಸೊ ಈಗ ಕೊಟ್ಟಿರೋ ಅಂಥ ನಮಗೆ ಲೀನಿಯರ್ ಈಕ್ವೇಷನಲ್ಲಿ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಎಗೆ ಫೈಂಡ್ ಔಟ್ ಮಾಡ್ತೀವಿ ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. ನಮಗೆ ಎನ್ ಸಿಕ್ಕಿದೆ, ಸಿಗ್ಮಾ ವೈ ಏನಿದೆ ಪ್ರೊಡಕ್ಷನ್ ಏನು ಕೊಟ್ಟಿರ್ತಾರೋ ಅದನ್ನು ನಾವು ವೈ ಅಂತ ತೊಗೊಳ್ತೀವಿ. ಅದರದ್ದು ಟೋಟಲ್ ತೊಗೊಂಡಿದ್ದೆ ಆದರೆ ನಿಮಗೆ ಸಿಗ್ಮಾ ವೈ ಸಿಗುತ್ತೆ. ಓಕೆ, ಸೊ ಬಿ ಕಂಡುಹಿಡಿಬೇಕು ಅಂತಂದರೆ ಏನು ಈಕ್ವೇಷನ್ ಇದೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬೇಕು. ಸೊ ನಮಗಿಲ್ಲಿ ಎಕ್ಸ್ ಸ್ಕ್ವಯರ್ ಬೇಕಾಗತ್ತೆ, ಎಕ್ಸ್ ವೈ ಕೂಡ ಬೇಕಾಗತ್ತೆ. ಹಾಗಾಗಿ ಫರ್ದರ್ ವಿ ನೀಡ್ ಟು ಮೇಕ್ ಅ ಫ್ಯೂ ಮೋರ್ ಕಾಲಮ್ಸ್. ಒಂದು ಎಕ್ಸ್ ಸ್ಕ್ವಯರ್ಗೆ, ಇನ್ನೊಂದು ಎಕ್ಸ್ ವೈಗೆ ನಾವು ಅಲಾಟ್ ಮಾಡಬೇಕಾಗತ್ತೆ. ಸೊ ನಾವು ಏನು ಟೈಮ್ ಅಲಾಟ್ಮೆಂಟ್ ಮಾಡ್ಕೊಂಡಿದ್ದೀವೋ ಈಗ ಅದನ್ನು ನಾವು ಸ್ಕ್ವಯರ್ ಮಾಡಬೇಕಾಗತ್ತೆ. ಅಂದರೆ -3 ಇಂಟು -3 ಮಾಡಿದ್ರೆ ನಮಗೇನು ಸಿಗುತ್ತೆ? ಸೊ 9 ಸಿಗುತ್ತೆ. ಸೊ ಈ ರೀತಿಯಾಗಿ ನಾವು ವ್ಯಾಲ್ಯೂಸ್ನ ನಾವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ಬೋದು ಇಲ್ಲಿ ಮಕ್ಕಳ, -3 ಇಂಟು -3 ನಮಗೇನು ಸಿಗುತ್ತೆ? 9 ಸಿಗುತ್ತೆ. -2 ಇಂಟು -2 +4, -1 ಇಂಟು -1 1 ಸಿಗುತ್ತೆ. 0 ಇಂಟು 0 0, 1 ಇಂಟು 1 1 ಸಿಗುತ್ತೆ. 2 into 2 4, again 3 into 3 we will get a 9. Okay, now we have to multiply x and y. X illide and y, these two values we need to multiply. That means 12 into -3 is equal to -36. 10 into -2 is equal to -20. 14 into -1 is equal to -14. 11 into 0 is equal to 0. 13 into 1, 13. 15 into 2, 30. Then 16 into 3 is equal to 48. ಸೊ ನಮಗೇನೇನು ಬೇಕು? ಸಿಗ್ಮಾ ವೈ ಬೇಕು, ಅದು ಸಿಕ್ಕಿದೆ. ದೆನ್ ವಿ ನೀಡ್ ಎನ್, ನಂಬರ್ ಆಫ್ ಅಬ್ಸರ್ವೇಷನ್ ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ. ದೆನ್ ಟು ಫೈಂಡ್ ಔಟ್ ಬಿ, ಸಿಗ್ಮಾ ಎಕ್ಸ್ ವೈ ಬೇಕಾಗತ್ತೆ. ಸೊ ಇದ್ದದ್ದು ನಾವು ಟೋಟಲ್ ಮಾಡಬೇಕಾಗತ್ತೆ. ದೆನ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಬೇಕಾಗತ್ತೆ. ಸೊ ದೆನ್ ವಿ ನೀಡ್ ಟು ಟೋಟಲ್ ದಿಸ್ ಒನ್. ಸೊ ನೀವು ಟೋಟಲ್ ನೋಡಿದ್ದೆ ಆದರೆ ಮಕ್ಕಳ, ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು 0 ಆಲ್ರೆಡಿ ನಾವು ಅದನ್ನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, ನಮಗೆ ಗೊತ್ತಿರೋ ಅಂಥ ವಿಷಯ ಅದು. ನೆಕ್ಸ್ಟ್ ನೋಡಿದ್ದಾದರೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ನೋಡೋದಾದರೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 28 ಸಿಗುತ್ತೆ. ಹಾಗೆ ಸಿಗ್ಮಾ ಎಕ್ಸ್ ವೈ ಮಾಡಿದ್ದೆ ಆದರೆ 21 ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಸೊ ಈ ವ್ಯಾಲ್ಯೂಸ್ನ ನಾವೇನು ಮಾಡಬೇಕು? ವಿ ನೀಡ್ ಟು ಯೂಸ್ ದೀಸ್ ವ್ಯಾಲ್ಯೂಸ್ ಟು ಫೈಂಡ್ ಔಟ್ ಕಾನ್ಸ್ಟೆಂಟ್ಸ್ ಯಾವುದು? ಎ ಮತ್ತು ಬಿ. ಸೊ ಎ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಈಕ್ವೇಷನ್ ಇದೆ? ಎ ಈಕ್ವಲ್ಸ್ ಸಿಗ್ಮಾ ವೈ ಡಿವೈಡೆಡ್ ಬೈ ಎನ್. ಸಿಗ್ಮಾ ವೈ ಎಷ್ಟು ಬಂದಿದೆ ನಮಗೆ? 91 ಬಂದಿದೆ ಆ್ಯಂಡ್ 91 ಬಂದಿದೆ. ಆ್ಯಂಡ್ ಅಗೇನ್ ಎನ್ ಎಷ್ಟು ಸಿಕ್ಕಿದೆ ನಮಗೆ? 7 ಸಿಕ್ಕಿದೆ. ಸೊ ಎ ಈಕ್ವಲ್ಸ್ 91 ಡಿವೈಡೆಡ್ ಬೈ 7 ಈಕ್ವಲ್ ಟು 13. ಹಾಗೆ ಬಿದು ಈಕ್ವೇಷನ್ ಏನಿದೆ? ಬಿ ಈಕ್ವಲ್ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸಿಗ್ಮಾ ಎಕ್ಸ್ ಸ್ಕ್ವಯರ್. ಸೊ ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ? 21 ಇದೆ. ಹಾಗೆ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಎಷ್ಟಿದೆ? 28 ಇದೆ. ಸೊ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದ್ದೆ ಆದರೆ 21 ಡಿವೈಡೆಡ್ ಬೈ 28 0.75 ಸಿಗುತ್ತೆ. ಸೊ ಲೀನಿಯರ್ ಈಕ್ವೇಷನ್ ಏನಿದೆ? ವೈ ಈಕ್ವಲ್ಸ್ ಎ ಪ್ಲಸ್ ಬಿ ಎಕ್ಸ್ ಇದೆ ಅಲ್ವಾ? ಸೊ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಎ ವ್ಯಾಲ್ಯೂ ಎಷ್ಟಿದೆ? 13 ಇದೆ. ಸೊ ದಿಸ್ ಇಸ್ ಈಕ್ವಲ್ಸ್ 13 ಪ್ಲಸ್ ಬಿ ವ್ಯಾಲ್ಯೂ ಎಷ್ಟು ಬಂತು? 0.75. ಸೊ ಎಕ್ಸ್ ಆ್ಯಸ್ ಇಟ್ ಈಸ್ ನೀವು ಬರ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಲೀನಿಯರ್ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ನಾವು ಈ ಲೀನಿಯರ್ ಈಕ್ವೇಷನ್ನ ಫಿಟ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳ. ಸೊ ಲೀನಿಯರ್ ಈಕ್ವೇಷನ್ ಏನಿದೆ? ವೈ ಈಕ್ವಲ್ಸ್ 13 ಪ್ಲಸ್ 0.75 ಎಕ್ಸ್. ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ಟ್ರೆಂಡ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಈಚ್ ಇಯರ್ಗೆ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ವೈ ಈಕ್ವಲ್ಸ್ 13 ಪ್ಲಸ್
0.75 ಇಂಟು ಎಕ್ಸ್ ವ್ಯಾಲ್ಯೂ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಫಾರ್ 2002ಗೆ -3 ಇದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ನಾವು 13 ವ್ಯಾಲ್ಯೂಗೆ ಆ್ಯಡ್ ಮಾಡಿದ್ದೆ ಆದರೆ ನಮಗೆ y ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು y ಈಕ್ವಲ್ಸ್ 13 ಪ್ಲಸ್ 0.75 ಇಂಟು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ -3 ಇದೆ. -3ನ ನೀವು ಮಲ್ಟಿಪ್ಲೈ ಮಾಡಿದ್ದೆ ಆದರೆ 10.75 ನಿಮಗೆ ಆನ್ಸರ್ ಸಿಗುತ್ತೆ. ಅದೇ ರೀತಿಯಲ್ಲಿ ಫಾರ್ 2003ಗೆ -2ನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಎಕ್ಸ್ ಜಾಗದಲ್ಲಿ. ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಕ್ಯಾಲ್ಕುಲೇಷನ್ನ ಕಂಪ್ಲೀಟ್ ಮಾಡಿದ್ದೆ ಆದರೆ ನಮಗೆ ಸಿಗೋ ಅಂಥ ಆನ್ಸರು 11.5. ಸೊ ಅದೇ ರೀತಿಯಾಗಿ ಈಚ್ ಇಯರ್ಗೆ ನಾವು ಎಕ್ಸ್ ವ್ಯಾಲ್ಯೂ ಏನು ಅಲಾಟ್ ಮಾಡಿರ್ತೀವೋ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಫಾರ್ 2005ಗೆ ನಾವು 0 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅಲಾಟ್ ಮಾಡಿರೋದು ಅಸೈನ್ ಮಾಡಿರೋದು ಕೂಡ ಅದೇ ತೊಗೊಂಡಿರೋದು ಎಕ್ಸ್ ವ್ಯಾಲ್ಯೂ ತೊಗೊಂಡಿರೋದು 0. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಆನ್ಸರು 13 ಸಿಗುತ್ತೆ. ಸೊ -1 -2 -3 ಆಯಿತು. ಈಗ ಪಾಸಿಟಿವ್ ವ್ಯಾಲ್ಯೂ ಕಡೆ ಹೋದರೆ 2006ಗೆ 1 ಅಲಾಟ್ ಮಾಡಿದ್ದೀವಿ. ಸೊ ಇನ್ ದ ಪ್ಲೇಸ್ ಆಫ್ ಎಕ್ಸ್ 1ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ಎಲ್ಲ ಇಯರ್ಸ್ನೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದಾಗತ್ತೆ. ಈ ರೀತಿಯಾಗಿ ನಾವು ಟ್ರೆಂಡ್ ವ್ಯಾಲ್ಯೂಸ್ನ ಸ್ಟ್ರೈಟ್ ಲೈನ್ನ ಈಕ್ವೇಷನ್ನ ಫಿಟ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಅಂತಲೇ ನಾವು ಹೇಳ್ಬೋದು. ಸೊ ಆಲ್ರೆಡಿ ಕ್ವೆಶನಲ್ಲಿ ನಾವು ನೋಡಿದ್ದೀವಿ ಎಸ್ಟಿಮೇಟ್ ಪ್ರೊಡಕ್ಷನ್ ಫಾರ್ 2011 ಕೇಳಿದ್ದಾರೆ ಅಲ್ವಾ. ಸೊ ಆಲ್ರೆಡಿ ನಾವು ಎಕ್ಸ್ ವ್ಯಾಲ್ಯೂ 2008ಗೆ 3 ಅಲಾಟ್ ಮಾಡೋ ಹಾಗಿದೆ, ಅಸೈನ್ ಮಾಡಿದ್ದೀವಿ. ಹಾಗಾದರೆ 2009ಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ? 3 ಆದಮೇಲೆ 4 ಬರುತ್ತೆ. ಹಾಗೆ 2010ಗೆ 5 ಆ್ಯಂಡ್ 2011 ಅಂತ ನೀವು ನೋಡಿದ್ದೆ ಆದರೆ 2011ಗೆ 6 ಬರುತ್ತೆ. ಸೊ ನಾವು ಸ್ಟ್ರೈಟ್ ಲೈನ್ ಈಕ್ವೇಷನ್ ಏನು ಫಿಟ್ ಮಾಡಿದ್ದೀವೋ ದಟ್ ಈಸ್ y ಈಕ್ವಲ್ಸ್ 13 ಪ್ಲಸ್ 0.75 ಎಕ್ಸ್ ವ್ಯಾಲ್ಯೂ ಏನಿದೆ ಆ ಎಕ್ಸ್ ವ್ಯಾಲ್ಯೂ ಜಾಗದಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿರುತ್ತೆ? ಅಲಾಟ್ ಆಗಿರೋ ಅಂಥ 2011ಗೆ ಸಿಕ್ಕಿರೋ ಅಂಥ ಎಕ್ಸ್ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ನಾವು ಅಸೈನ್ ಮಾಡಿರೋ ಅಂಥ ವ್ಯಾಲ್ಯೂ ಫಾರ್ 2011 ಅದು ಬಂದು 6 ಆಗಿರುತ್ತೆ. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ದೇ ಆದರೆ ವಿ ವಿಲ್ ಗೆಟ್ ಅ ವ್ಯಾಲ್ಯೂ ದಟ್ ಈಸ್ y ಈಕ್ವಲ್ಸ್ 13 ಪ್ಲಸ್ 0.75 ಇಂಟು 6 ಈಸ್ ಈಕ್ವಲ್ ಟು 17.5 1000 ಕ್ವಿಂಟಾಲ್ಸ್. ಸೊ ಈ ರೀತಿಯಾಗಿ ನೀವು ಸ್ಟ್ರೈಟ್ ಲೈನ್ ಫಿಟ್ ಮಾಡ್ಬೋದು. ಜೊತೆಗೆ ಯು ಕ್ಯಾನ್ ಎಸ್ಟಿಮೇಟ್ ಫಾರ್ ದಿ ಫ್ಯೂಚರ್ ಇಯರ್, ಅದನ್ನು ಎಸ್ಟಿಮೇಟ್ ಮಾಡ್ಬೋದು. ಫ್ಯೂಚರ್ ಇಯರ್ ಪ್ರೊಡಕ್ಷನ್ ಏನಿದೆ, ಸೇಲ್ಸ್ ಏನಿದೆ, ಪ್ರಾಫಿಟ್ ಏನಿದೆ ಅಕಾರ್ಡಿಂಗ್ ಟು ಗಿವನ್ ಡೇಟಾ ಏನು ಕೊಟ್ಟಿರುತ್ತೋ ಅದನ್ನು ಬೇಸಿಸ್ ಮೇಲೆ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಯು ಕ್ಯಾನ್ ಫೋರ್ಕ್ಯಾಸ್ಟ್ ದ ಪ್ರೊಡಕ್ಷನ್ ಫಾರ್ ದಿ ಫ್ಯೂಚರ್ ಎಷ್ಟಿರ್ಬೋದು ಅಂತ ನೀವು ಫೋರ್ಕ್ಯಾಸ್ಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದ ಸ್ಟ್ರೈಟ್ ಲೈನ್. Dear students, if you like, please like, share and subscribe to my channel. Thank you so much.